ಕೆಲವು ವಿಚಾರಗಳನ್ನು ಆಪಾದನೆಗಳನ್ನು ಮಾಡಿದ್ದಾರೆ. ನಾನು ಇವತ್ತು ತಮ್ಮಗಳಿಗೆ ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ, ಯಾವ ಒಂದು CA ಜಾಗದಲ್ಲಿ ಯಾವೊಂದು ಪಾರ್ಕ್ ಜಾಗವನ್ನು ಮಂಜೇಗೌಡರು ನಿವೇಶನಗಳಾಗಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನತಕ್ಕಂಥ ವಿಚಾರದಲ್ಲಿ ನಾನಿಲ್ಲಿ ಎಲ್ರಿಗೂ ಕೂಡ ಒಂದೊಂದು ಫೋಟೋ ಕೊಡ್ತೇನೆ. ಇದು ಪ್ರಾಧಿಕಾರ ಅಂತ ಹೇಳಿ ಆಲ್ರೆಡಿ ಮೂಡದವರು ಬೋಲ್ಡ್ ಹಾಕ್ಕೊಂಡಿದ್ದಾರೆ, ಇಲ್ಲಿ ಫೆನ್ಸಿಂಗ್ ಆಗಿದೆ. ಮತ್ತು ಆ ಬಡಾವಣೆ ರಚನೆ ಮಾಡಿ ಸುಮಾರು 25ರಿಂದ 30 ವರ್ಷಗಳಾಗಿದೆ. ಇದನ್ನು ನಾನು ಪ್ರಾಧಿಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಸುಮಾರು 25 ವರ್ಷಗಳಾಗಿದೆ. ಇದನ್ನು ಈ ಜಾಗದಲ್ಲಿ ವಿಶ್ವನಾಥ್ ಸಾಹೇಬರು ಮಂಜೇಗೌಡರು ಪಾರ್ಕನ್ನು ನಿವೇಶನಗಳಾಗಿ ಮಾಡಿದ್ದಾರೆ ಅಂತೇಳಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ನಿವೇಶನಗಳಿದೆ ಅನ್ನತಕ್ಕಂಥದ್ದನ್ನು ತಾವು ದಯವಿಟ್ಟು ನೋಡ್ಬೋದು. CA ನಿವೇಶನನ ಅದನ್ನು ಕೂಡ ಸೈಟ್ ಮಾಡಿದ್ದಾರೆ ಅನ್ನತಕ್ಕಂಥ ಆಪಾದನೆ ಮಾಡಿದ್ದಾರೆ. ಅಲ್ಲಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಲು ನಿರ್ಮಾಣವಾಗ್ತಾ ಇದೆ. ಇನ್ನು ಈ ಥರದ ಒಂದು ಆಪಾದನೆಗಳನ್ನು ವಿಶ್ವನಾಥ್ ಅವರು ನನ್ನ ಬಗ್ಗೆ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ಅವರೊಬ್ಬರು ಬಿಟ್ಟರೆ ಪ್ರಪಂಚದಲ್ಲಿ ಯಾರು ಹರಿಶ್ಚಂದ್ರರೇ ಇಲ್ಲ, ಅವರೊಬ್ಬರೇ ಹರಿಶ್ಚಂದ್ರ. ಮಿಸ್ಟರ್ ವಿಶ್ವನಾಥ್ ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಯಾಕೆಂದರೆ ಎಲ್ರಿಗೂ ಕೂಡ ಸಂಸಾರ ಅಂತಂದಿದೆ, ನೆಂಟರಿಷ್ಟಿದ್ದಾರೆ, ಬಂಧು ಬಳಗ ಇದೆ. ಅವರೆಲ್ಲರೂ ಮುಂದೆ ಅವ್ರ ಮರ್ಯಾದೆ ಕಳಿಯೋದ್ರಿಂದ ನಿಮಗೆ ಸಿಗೋದೇನು? ಒಂದು ತಿಳ್ಕೋಬೇಕು, ನೀವು ಹಿರಿಯರಿದ್ದೀರಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ. ನೀವು 100 ಸರಿ ಬೈಯೋದು ಒಂದೇ, ನಾವು 1 ಸರಿ ಬೈದರೆ ನಿಮ್ಗೆ ಅಷ್ಟೇ ನಿಮ್ಗೆ ಅವಮರ್ಯಾದೆ ಆಗೋಯ್ತು ಸಮಾಜದಲ್ಲಿ. ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಒಂದು ವೇಳೆ ಏನಾದ್ರು ಹುಚ್ಚುಗಿಚ್ಚಿದ್ರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇನ್ನೊಬ್ಬರನ್ನ ಓಲೈಸೋಕ್ಕೆ ಸುಳ್ಳು ಮಾತಾಡಿ, ಇನ್ನೊಬ್ಬರನ್ನ ತೇಜೋವಧೆ ಮಾಡಲಿಕ್ಕೆ ಇಲ್ಲಿದ್ದನ್ನು ಮಾತಾಡಿ ಇಟ್ಟಂಡ್ರನ್ನಾಗತಕ್ಕಂಥದ್ದು ಬೇಡಿ. ನಿಮಗೇನಾದರೂ ಅನುಮಾನವಿದ್ದರೆ ಬನ್ನಿ, ಇದೇ ಪ್ರೆಸ್ ಕ್ಲಬ್ಬಲ್ಲಿ ಇಬ್ಬರು ಕೂತ್ಕೊಳ್ಳೋಣ. ನಾನು ನಿಮಗೆ ಸವಾಲಾಗ್ತಾಯಿದ್ದೀನಿ ಇವತ್ತು. ನಿಮಗೇನಾದರೂ ಅಂತ ಇದ್ದಿದ್ರೆ ಬನ್ನಿ, ನನ್ನ ಪಕ್ಕ ಕೂತ್ಕೊಳ್ಳಿ. ಪ್ರಶ್ನವ್ರು ಕೂತ್ಕೋತಾರೆ, ಮೀಡಿಯಮ್ ಒಂದು ಇಬ್ಬರು ಬೇಕಾದ್ರೆ ಯಾವ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡೋಣ.